ಹುಡುಗಿ ನೋಡಿದ್ಮೇಲೆ ಪ್ರೇಮ್ ಸರ್ ಏನಾದ್ರು ಹೇಳಿದ್ರ ನಿಮ್ಮ ಹತ್ರ? ಅವನೆಂತ ಹೇಳ್ತಾನೆ, ಅವ್ನು ಹುಡುಗಿ ನೋಡಿದ್ಮೇಲೆ ಇದು ಒಳ್ಳೆ ಕಥೆ ಐತಲ್ಲ. ಇಲ್ಲ, nothing. ಇವಾಗ ಬಾಮೈದ ಅಂದ್ರೆ ತಂದೆ ಸ್ಥಾನದಲ್ಲಿ ಇರ್ತಾರೆ, ಸೊ ಅದು ಆಸ್ ಎ ಬ್ರದರ್ ಇಲ್ಲ. He was ಅಂದ್ರೆ ರಕ್ಷಿತಾ ಮನೆಗ್ ಬಂದಾಗ ಕೂಡ ವೆರಿ ಸ್ವೀಟ್ಲಿನೇ ಮಾತಾಡಿದ್ರು ಅವರು. ಹೌದು, ಒಳ್ಳೇದಾಗ್ಲಿ ಅಮ್ಮ, ಇಬ್ರಿಗೂ ಒಳ್ಳೇದಾಗ್ಲಿ. ಅವ್ರೇನೋ ಚಾಕ್ಲೇಟ್ ತಗೊಂಡ್ಬಂದಿದ್ರು, ಪ್ರೇಮ ಕೊಟ್ರು. ಶಿ ಇಸ್ ವೆರಿ ಸ್ವೀಟ್. ಹುಡುಗಿ ತುಂಬಾ ಒಳ್ಳೆ. ಮೇಡಮ್, ಅಪ್ಪನ ಕಾಲದಿಂದನೂ ಸಹ ಕನ್ನಡ ಚಿತ್ರರಂಗದಲ್ಲಿ ಒಂದು ಸೇವೆಯನ್ನು ಒದಗಿಸ್ತಾ ಇದ್ದೀರಾ. ಸೊ ನಿಮ್ದೇ ಅಂತ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ಸೊ ಅಭಿಮಾನಿಗಳಿಗೆ ಏನಾದ್ರೂ ಬರುವಂತ ಮದುವೆ ಅಂತ ನೋಡ್ಕೊಳ್ಳೋದಕ್ಕೆ ಅಥವಾ ಬರುವಂತದಕ್ಕೆ ಏನಾದ್ರು? ನನ್ನ ಪ್ರಕಾರ ಅಭಿಮಾನಿಗಳು ಯಾವಾಗ್ಲೂ ನನಗೆ ಕೈ ಹಿಡ್ದಿದ್ದಾರೆ. ನನಗೆ ಅಂತಲ್ಲ, ಐ ಥಿಂಕ್ ಟು ಮೈ ಫ್ಯಾಮಿಲಿ ಇರ್ಬೋದು, ಪ್ರೇಮ್ ಇರ್ಬೋದು, ರಾಣಾ ಇರ್ಬೋದು, ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ತುಂಬಾ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ನನಗೆಲ್ಲಾದ್ರೂ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಿದ್ರೆ ಇರ್ಬೋದು, ರೋಡ್ ಮೇಲೆ ಸಿಕ್ಕಿದ್ರೆ ಇರ್ಬೋದು, ಯಾವ್ದಾದ್ರು ಕ್ಯಾಫೆಯಲ್ಲಿ ಸಿಕ್ಕಿದ್ರೆ ಇರ್ಬೋದು, ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಾವಾಗ ಸಿಕ್ಕಿದ್ರು ಬಹಳ ಖುಷಿಯಲ್ಲೇ ಇದು ಮಾಡ್ತಾರೆ, ಸೆಲ್ಫಿ ಕೇಳ್ತಾರೆ, ಆಟೋಗ್ರಾಫ್ ಕೇಳ್ತಾರೆ ಸಹಜವಾಗಿ. ಬಟ್ ಏನಂದ್ರೆ ನನಗೆ ಯಾವಾಗ್ಲೂ ಅನ್ಸೋದು, ಎಲ್ಲರೂ ಆಬ್ವಿಯಸ್ಲಿ ಮದ್ವೆಗೆ ಬರೋಕ್ಕಾಗಲ್ಲ. ಅವ್ರು ನನ್ಗೆ ಎಲ್ಲಿದ್ದಾರೆ ಅಲ್ಲಿಂದ ಒಂದು ಆಶೀರ್ವಾದ, ಒಂದು ಪ್ರೀತಿ ಇದ್ರೆ ಐ ಬಿ ವೆರಿ ಹ್ಯಾಪಿ. ಮೇಡಮ್, ಒಂದು ಸಿನಿಮಾ ಮಾಡ್ಬೇಕು ಅಂದ್ರೇನೆ ನಿಮ್ದು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಲೈಕ್ ಒಂದು ಪ್ರಿಪರೇಷನ್ಸ್ ಅನ್ನೋದು ಆಗಿರ್ಬೋದು ಎಲ್ಲ ಇರ್ತದೆ. ಸೊ ಇನ್ನು ತಮ್ಮನ ಮದುವೆಗೆ ಯಾವ ರೀತಿ ಅಂತ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ? ಡಿಸೈನರ್ ಮೊದಲಿಂದ ನಂಗೆ DKD ಅವನೇ ಮಾಡೋದು. ಹೀಸ್ ಬೀನ್ ಅ ಡಿಸೈನರ್ ವಿತ್ ಮೀ ಫಾರ್ 12 years. ಕ್ರಿಶ್ ಅಂತ ಅವನೇ ನನ್ನ ಬಟ್ಟೆ ಮಾಡ್ತಾರೆ. ಬಟ್ ಅವನಿಗೆ ಮಾಡ್ತಾ ಇರೋದು ರಕ್ಷಿತಾ, ಬಿಕಾಸ್ ಶಿ ಇಸ್ ಹರ್ ಸೆಲ್ಫ್ ಅ ಡಿಸೈನರ್. ಸೊ ಅವಳದ್ದು ನಮ್ಮ ಅಮ್ಮಂದೆಲ್ಲ ರಕ್ಷಿತಾ. ಫೈನಲಿ ತಮ್ಮನ ಮದುವೆ ಮಿಂಚೋದಕ್ಕೆ ಯಾವ ರೀತಿ ವೆಯ್ಟ್ ಮಾಡ್ತಿದ್ರ? ಅಂತ ಇಲ್ಲ, ಇಟ್ ವಿಲ್ ಬಿ ವೆರಿ ಹೆಕ್ಟಿಕ್ ಟು ಬಿ ವೆರಿ ಆನೆಸ್ಟ್. ಜನರನ್ನ ಭೇಟಿ ಮಾಡ್ಕೊಂಡು ಅವ್ರಿಗೆ ಮಾತಾಡ್ಸ್ಕೊಂಡು ಯಾರಿಗೂ ಬೇಜಾರಾಗ್ದೇನೆ ಮದ್ವೆಗೆ ಬಂದು ಆಶೀರ್ವಾದ ಮಾಡಿ ಹೋಗ್ಬೇಕು. ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಆಚೆ ಕಡೆಯಿಂದ ನೋಡಕ್ ತುಂಬಾ ರೋಸಿಯಾಗಿ ಕಾಣಿಸುತ್ತೆ, ಬಟ್ ಇಟ್ ವಿಲ್ ಬಿ ದ ಮೋಸ್ಟ್ ಹೆಕ್ಟಿಕ್ ಡೇಸ್ ಫಾರ್ ಮೀ. ಬಟ್ ಐ ಆಮ್ ಪ್ರಿಪೇರ್ಡ್ ಅಂಡ್ ಐ ಆಮ್ ವೆರಿ ಹ್ಯಾಪಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.